ಐತಿಹಾಸಿಕ ನಗರ ವಿಜಯಪುರದಲ್ಲಿ ನೂರಾರು ಸ್ಮಾರಕಗಳು ಕಂಡು ಬರ್ತವೆ. ಅವೆಲ್ಲ ಆದಿಲ್ ಶಾಹಿ ಸಾಮ್ರಾಜ್ಯದ ಗತ ವೈಭವವನ್ನ ಸಾರಿ ಹೇಳ್ತವೆ. ಆದರೆ ಒಂದು ಸ್ಥಳ ಇವುಗಳ ಮಧ್ಯೆ ಕಪ್ಪು ಚುಕ್ಕಿಯಾಗಿ ನಿಂತುಕೊಂಡಿದೆ. ಈ ಜಾಗಕ್ಕೆ ಬಹಳಷ್ಟು ಜನರು ಭೇಟಿ ಕೊಡಲು ಇಷ್ಟಪಡೋದೇ ಇಲ್ಲ. ಅಷ್ಟೇ ಯಾಕೆ, ಸ್ಥಳೀಯರನ್ನ ಹೊರತುಪಡಿಸಿದರೆ ಬಹಳಷ್ಟು ಜನರಿಗೆ ಇದರ ಬಗ್ಗೆ ಮಾಹಿತಿ ಇಲ್ಲ. ಇಂದಿಗೂ ಈ ಸ್ಥಳ ಹೊರ ಜಗತ್ತಿಗೆ ನಿಗೂಢವಾಗಿ ಉಳಿದುಕೊಂಡಿದೆ. ಆ ಸ್ಥಳದ ಹೆಸರು ಸಾಟ್ ಖಬರ್. ಸಾಟ್ ಅಂದ್ರೆ 60, ಖಬರ್ ಎಂದರೆ ಸಮಾಧಿ ಎಂದರ್ಥ. ಈ ಜಾಗದಲ್ಲಿ 63 ಸಮಾಧಿಗಳಿವೆ. ಈ ಸ್ಥಳವನ್ನ ನೋಡಿದಾಗ ಬಹುಶಃ ಹಿಂದಿನ ಕಾಲದಲ್ಲಿ ಇದೊಂದು ಸ್ಮಶಾನ ಆಗಿರಬಹುದು ಎಂಬ ಅನುಮಾನ ಮೂಡುತ್ತೆ. ಈ ಗೋರಿಗಳನ್ನ ಗಮನಿಸಿದಾಗ ಇವು ಮಹಿಳೆಯರ ಸಮಾಧಿಗಳು ಎಂದು ಇತಿಹಾಸಕಾರರು ಅಭಿಪ್ರಾಯ ಪಡುತ್ತಾರೆ. ಆದರೆ ಇವು ಯಾರ ಗೋರಿಗಳು ಎಂಬುದರ ಬಗ್ಗೆ ಸ್ಪಷ್ಟವಾದ ಐತಿಹಾಸಿಕ ದಾಖಲೆಗಳಿಲ್ಲ. ಸಾಟ್ ಖಬರ್ ಬಗ್ಗೆ ಸ್ಥಳೀಯರು ಹಲವಾರು ಕಥೆಗಳನ್ನ ಹೇಳ್ತಾರೆ. ಅವುಗಳಲ್ಲಿ ಪ್ರಮುಖವಾದುದು ಆದಿಲ್ ಶಾಹಿಗಳ ಸೇನಾಪತಿ ಅಫ್ಜಲ್ ಖಾನ್ ಕುರಿತ ಕತೆ. ಇದನ್ನ ತಿಳಿದುಕೊಳ್ಳಬೇಕೆಂದ್ರೆ ನಾವು ಸುಮಾರು 350 ವರ್ಷಗಳ ಹಿಂದಿನ ಇತಿಹಾಸಕ್ಕೆ ಹೋಗಬೇಕು. ಕ್ರಿಸ್ತ ಶಕ 1656ರಲ್ಲಿ 2ನೇ ಅಲಿ ಆದಿಲ್ ಶಾ ಬಿಜಾಪುರ ಸುಲ್ತಾನ್ ಆಗಿ ಅಧಿಕಾರ ವಹಿಸಿಕೊಳ್ತಾನೆ. ಸುಲ್ತಾನ್ ಅಲಿ ಇನ್ನೂ ಚಿಕ್ಕವನಾಗಿದ್ದ ಕಾರಣ ಅವನ ತಾಯಿ ಬಡಿ ಬೇಗಂ ರಾಜಪ್ರತಿನಿಧಿಯಾಗಿ ಆದಿಲ್ ಶಾಹಿ ರಾಜ್ಯವನ್ನ ನೋಡಿಕೊಳ್ತಾ ಇದ್ಲು. ಇದೇ ಸಂದರ್ಭದಲ್ಲಿ ಮರಾಠ ದೊರೆ ಛತ್ರಪತಿ ಶಿವಾಜಿ ಪ್ರಬಲ ರಾಜನಾಗಿ ಬೆಳೆಯುತ್ತಿದ್ದ. ಆದಿಲ್ ಶಾಹಿಗಳ ಮೇಲೆ ನಿರಂತರವಾಗಿ ದಾಳಿ ಮಾಡುತ್ತಿದ್ದ ಶಿವಾಜಿ ಅವರ ಹಲವಾರು ಕೋಟೆಗಳನ್ನ ತನ್ನ ವಶಕ್ಕೆ ತೆಗೆದುಕೊಳ್ಳುವಲ್ಲಿ ಯಶಸ್ವಿಯಾಗಿದ್ದ. ಇದರಿಂದ ಚಿಂತೆಗೆ ಒಳಗಾದ ಬಡಿ ಬೇಗಂ ಶಿವಾಜಿಯ ಉಪಟಳ ತಡೆಯುವ ಸಲುವಾಗಿ ಸೇನಾಧಿಕಾರಿಗಳ ಸಭೆ ನಡೆಸ್ತಾರೆ. ಶಿವಾಜಿಯನ್ನ ಯಾರು ಸೆರೆ ಹಿಡಿಯುತ್ತೀರಿ ಎಂದು ಬಡಿ ಬೇಗಂ ಕೇಳಿದಾಗ ಸೇನಾ ಮುಖ್ಯಸ್ಥರಲ್ಲಿ ಒಬ್ಬನಾಗಿದ್ದ ಅಫಜಲ್ ಖಾನ್ ಈ ಸವಾಲನ್ನ ಒಪ್ಪಿಕೊಂಡು ರಣವಿಳ್ಳೆ ಸ್ವೀಕರಿಸುತ್ತಾನೆ. ಶಿವಾಜಿ ಮೇಲೆ ದಾಳಿಗೆ ಹೊರಡುವ ಮುನ್ನ ಅಫಜಲ್ ಖಾನ್ ತನ್ನ ಗುರುವಿನಲ್ಲಿ ಯುದ್ಧದಲ್ಲಿ ಏನಾಗಬಹುದು ಎಂಬುದರ ಬಗ್ಗೆ ಭವಿಷ್ಯ ಕೇಳುತ್ತಾನೆ. ಆಗ ಅವನ ಗುರು ಈ ಯುದ್ಧದ ನಂತರ ನೀನು ವಾಪಸ್ ಬರುವುದಿಲ್ಲ ಅಂತ ಹೇಳ್ತಾರೆ. ಜೊತೆಗೆ ಶಿವಾಜಿ ವಿರುದ್ಧ ಯುದ್ಧಕ್ಕೆ ಹೋಗದಂತೆ ಸಲಹೆ ನೀಡುತ್ತಾನೆ. ಆದರೆ ಅಫಜಲ್ ಖಾನ್ ಈ ಸಲಹೆಯನ್ನ ನಿರಾಕರಿಸ್ತಾನೆ. ಸೇನಾ ಮುಖ್ಯಸ್ಥ ಅಫಜಲ್ ಖಾನ್ಗೆ 66 ಪತ್ನಿಯರಿದ್ದರು ಎಂದು ಹೇಳಲಾಗುತ್ತೆ. ಶಿವಾಜಿ ವಿರುದ್ಧ ಯುದ್ಧಕ್ಕೆ ಹೋಗುವ ಮುನ್ನ ಅವನಿಗೆ ತನ್ನ ಪತ್ನಿಯರು ಶತ್ರುಗಳ ವಶವಾಗುತ್ತಿರುವ ಕನಸು ಬೀಳುತ್ತೆ. ಇದರಿಂದ ಬೆಚ್ಚಿ ಬಿದ್ದ ಅಫಜಲ್ ಖಾನ್ ತನ್ನ ಸಾವಿನ ನಂತರ ಪತ್ನಿಯರು ಇನ್ನೊಬ್ಬರಿಗೆ ಸೇರಬಾರದು ಎಂದು ಯೋಚಿಸಿ ಅತ್ಯಂತ ಅಮಾನವೀಯದ ಕೃತ್ಯಕ್ಕೆ ಕೈ ಹಾಕ್ತಾನೆ. ಅವನ ಈ ನಿರ್ಧಾರವೇ ಸಾಟ್ ಖಬರ್ನ ಹೃದಯ ವಿದ್ರಾವಕ ದುರಂತ ಕತೆಗೆ ಮುನ್ನುಡಿ ಬರೆಯುತ್ತೆ. ಯುದ್ಧ ಭೂಮಿಗೆ ಹೊರಡುವ ಮುನ್ನ ಅಫಜಲ್ ಖಾನ್ ತನ್ನ ಎಲ್ಲ 66 ಪತ್ನಿಯರನ್ನ ಕೊಲೆ ಮಾಡಲು ನಿರ್ಧಾರ ಮಾಡ್ತಾನೆ. ತನ್ನ ಎಲ್ಲ ಪತ್ನಿಯರನ್ನ ನವರಸಪುರದ ಹತ್ತಿರವಿರುವ ಬಾವಡಿಯೊಂದರ ಬಳಿ ಕರೆಸಿಕೊಳ್ತಾನೆ. ಬಾವಡಿ ಸುತ್ತ ಕಾವಲಿಗಾಗಿ ಸೈನಿಕರನ್ನ ನಿಲ್ಲಿಸ್ತಾನೆ. ತನ್ನ ಪತ್ನಿಯರನ್ನ ಒಬ್ಬೊಬ್ಬರನ್ನಾಗಿ ಕರೆದು ಅವರನ್ನ ಬಾವಿಯಲ್ಲಿ ಮುಳುಗಿಸಿ ಹತ್ಯೆ ಮಾಡ್ತಾನೆ. ಆದರೆ ಅಫಜಲ್ ಖಾನ್ನ ಈ ಕುತಂತ್ರ 3 ರಾಣಿಯರಿಗೆ ಗೊತ್ತಾಗಿ ಅವರು ತಪ್ಪಿಸಿಕೊಂಡು ಓಡಿ ಹೋಗ್ತಾರೆ. ಅವರನ್ನ ಬೆನ್ನಟ್ಟಿ ಹೋದ ಸೈನಿಕರು ಅವರು ಸೆರೆ ಸಿಕ್ಕ ಸ್ಥಳದಲ್ಲೇ ಹತ್ಯೆ ಮಾಡಿ ಅಲ್ಲಿ ಅವರ ಸಮಾಧಿ ನಿರ್ಮಿಸ್ತಾರೆ. ಬಾವಡಿ ಪಕ್ಕದಲ್ಲಿ 63 ರಾಣಿಯರ ಸಮಾಧಿಗಳನ್ನ ನಿರ್ಮಿಸ್ತಾನೆ. ನವೆಂಬರ್ 10, 1659ರಲ್ಲಿ ಮಹಾರಾಷ್ಟ್ರದ ಪ್ರತಾಪಗಢದಲ್ಲಿ ಸಂಧಾನದ ನೆಪದಲ್ಲಿ ಶಿವಾಜಿಯನ್ನ ಭೇಟಿ ಮಾಡಲು ಹೋಗಿದ್ದ ಅಫಜಲ್ ಖಾನ್ ಶಿವಾಜಿಯಿಂದ ಹತನಾಗುತ್ತಾನೆ. ಅಲ್ಲಿ ಅವನ ಸಮಾಧಿ ಮಾಡಲಾಗುತ್ತೆ. ಇದು ಸಾಟ್ ಖಬರ್ ರಹಸ್ಯದ ಬಗ್ಗೆ ಇಲ್ಲಿನ ಸ್ಥಳೀಯರು ಹೇಳುವ ಕತೆ. ಕೆಲವು ಇತಿಹಾಸಕಾರರು ಈ ಘಟನೆಗಳನ್ನ ನಿರಾಕರಿಸ್ತಾರೆ. ಈ ಗೋರಿಗಳು ಸಾಂಕ್ರಾಮಿಕ ರೋಗದಿಂದ ಮೃತಪಟ್ಟ ರಾಜ ಪರಿವಾರದ ಸದಸ್ಯರ ಸಮಾಧಿಗಳಾಗಿರಬಹುದು ಅಥವಾ ಯುದ್ಧದಲ್ಲಿ ಮೃತಪಟ್ಟ ಸೈನಿಕರ ಶವಗಳನ್ನ ಇಲ್ಲಿ ಸಾಮೂಹಿಕವಾಗಿ ಸಂಸ್ಕಾರ ಮಾಡಿರಬಹುದು ಎಂದು ಅಭಿಪ್ರಾಯ ಪಡ್ತಾರೆ. ಈ ಸ್ಥಳದ ಬಗ್ಗೆ ಹೆಚ್ಚಿನ ಸಂಶೋಧನೆಗಳು ನಡೆಯಬೇಕಾಗಿದೆ. 1889ರಲ್ಲಿ ಈ ಸ್ಥಳಕ್ಕೆ ಭೇಟಿ ನೀಡಿದ್ದ ಕಲಾ ವಿಮರ್ಶಕ ಹೆನ್ರಿ ಕಜಿನ್ಸ್ ಸಾಟ್ ಖಬರ್ ಛಾಯಾಚಿತ್ರ ತೆಗೆದು ಅದನ್ನು ಮೊದಲ ಬಾರಿಗೆ ಹೊರ ಜಗತ್ತಿಗೆ ಪರಿಚಯ ಮಾಡ್ತಾನೆ. ವಿಶಾಲ ಸ್ಥಳದಲ್ಲಿ ನೆಲದಿಂದ 3 ಅಡಿ ಎತ್ತರದಲ್ಲಿ 63 ಮಹಿಳೆಯರ ಸಮಾಧಿಗಳನ್ನ ನಿರ್ಮಿಸಲಾಗಿದೆ. ವಾಸ್ತುಶಿಲ್ಪದ ದೃಷ್ಟಿಯಿಂದ ಆಕರ್ಷಕವಾಗಿಲ್ಲದಿದ್ದರೂ ಇತಿಹಾಸದಲ್ಲಿ ಆಸಕ್ತಿ ಉಳ್ಳವರಿಗೆ ಇದು ಮಹತ್ವದ ಪ್ರೇಕ್ಷಣೀಯ ಸ್ಥಳ. ಸಮಾಧಿಗಳ ಬದಿಯಲ್ಲಿ ಕಮಾನುಗಳ ಕಟ್ಟಡವಿದೆ. ಹತ್ತಿ ಹೋಗಲು ಮೆಟ್ಟಿಲುಗಳಿವೆ. ಇದರ ಪಕ್ಕದಲ್ಲೇ ಬಾವಡಿ ಇದೆ. 3 ಅಂತಸ್ತಿನ ಈ ಬಾವಡಿಯಲ್ಲಿ ಸದಾ ನೀರು ತುಂಬಿರುತ್ತೆ. ಇದೇ ಬಾವಡಿಯಲ್ಲಿ ಅಫಜಲ್ ಖಾನ್ ತನ್ನ ರಾಣಿಯರನ್ನ ಹತ್ಯೆ ಮಾಡಿದೆ ಎಂದು ಹೇಳಲಾಗುತ್ತೆ. ಇದೇ ಕಾರಣಕ್ಕೆ ಸ್ಥಳೀಯರು ಇದನ್ನ ಖೂನ್ ಬಾವಡಿ ಅಂದ್ರೆ ರಕ್ತದ ಬಾವಿ ಅಂತ ಕರೀತಾರೆ. ವಿಜಯಪುರದಲ್ಲಿ ಎಲ್ಲಾ
ಸ್ಮಾರಕಗಳು ಆಳರಸರ ಗತ ವೈಭವವನ್ನು ಹೇಳಿದರೆ ಸಾಟ್ ಖಬರ್ ಕ್ರೌರ್ಯದ ಕಥೆಯನ್ನ ಹೇಳುತ್ತೆ. ಹೀಗಾಗಿ ಇದನ್ನ ವಿಜಯಪುರದ ಪ್ರವಾಸಿ ತಾಣಗಳ ಪೈಕಿ ಕಪ್ಪು ಚುಕ್ಕೆ ಅಂತಲೇ ಕರೀತಾರೆ. ಈ ಗೋರಿಗಳು ಬಹುತೇಕವಾಗಿ ವಿನಾಶದ ಅಂಚಿನಲ್ಲಿವೆ. ನಿಧಿಯ ಆಸೆಗಾಗಿ ಕೆಲವು ಗೋರಿಗಳನ್ನ ಕಿಡಿಗೇಡಿಗಳು ನಾಶ ಮಾಡಿದ್ದಾರೆ, ಕೆಲವು ಮಳೆಗಾಳಿಗೆ ಶಿಥಿಲವಾಗಿವೆ. ಭಾರತೀಯ ಪುರಾತತ್ವ ಇಲಾಖೆ ಇದನ್ನ ಸಂರಕ್ಷಿತ ಸ್ಮಾರಕ ಎಂದು ಘೋಷಿಸಿದರೂ ಈ ಸ್ಥಳವನ್ನ ಸರಿಯಾಗಿ ನಿರ್ವಹಣೆ ಮಾಡಿಲ್ಲ. ವಿಜಯಪುರ ಬಸ್ ನಿಲ್ದಾಣದಿಂದ ಸುಮಾರು 5 ಕಿಲೋಮೀಟರ್ ದೂರದಲ್ಲಿರುವ ಅಫ್ಜಲ್ಪುರ್ ಟಕ್ಕೆ ಎಂಬ ಬಡಾವಣೆ ಹತ್ತಿರದಲ್ಲಿ ಈ ಸಾಟ್ ಖಬರ್ ಇದೆ. ನೀವು ಈ ಸ್ಥಳಕ್ಕೆ ಭೇಟಿ ನೀಡುವಾಗ ಇಲ್ಲಿನ ಗೈಡ್ಗಳ ಮಾರ್ಗದರ್ಶನ ಪಡೆಯುವುದು ಸೂಕ್ತ. ವಿಡಿಯೋ ಇಷ್ಟ ಆದರೆ ನಿಮ್ಮ ಸ್ನೇಹಿತರೊಂದಿಗೆ ಮರೆಯದೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.